ಮಾತನಾಡ್ತಾ ಇದ್ದೀನಿ. Oh, I see you crying in your house. ನಿಮ್ಮ ಮನೆಗಳಲ್ಲಿ ನೀವು ಅಳ್ತಾ I ಇರೋದನ್ನ see you ನೋಡ್ತಾ praying ಇದ್ದೀನಿ. in your house. ನಿಮ್ಮ ಮನೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೀರ ನೋಡ್ತಾ I know ಇದ್ದೀನಿ. you are the tough time you're going through. ಆ ಕಷ್ಟವಾದ ಕಾರ್ಯದಲ್ಲಿ ನಾನು ಹಾದು ಹೋಗ್ತಾ I know ಇದ್ದೀನಿ. even though you're praying, things are not working out. ನನಗೆ ಗೊತ್ತು ನೀನು ಪ್ರಾರ್ಥಿಸ್ತಾ ಇದೆ, ಆದ್ರೆ ಏನು ನಡೀತಾ ಇಲ್ಲ. I know you are going through a fiery season. ಆ ಬೆಂಕಿಯಾದಂತ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರ ನನಗೆ ಗೊತ್ತು. But those are the season that God is training you in the school of prayer. ಆದ್ರೆ ಅದುವೇ ಒಂದು ಕಾಲವಾಗಿದೆ. ದೇವರು ಪ್ರಾರ್ಥಿಸುವಂತ ಒಂದು ಶಾಲೆಯಲ್ಲಿ ನಿನ್ನನ್ನು School of prayer. ಅದು ಪ್ರಾರ್ಥಿಸುವಂತ ಶಾಲೆ. The school of prayer. ಅದು ಪ್ರಾರ್ಥಿಸುವ ಶಾಲೆ. God is preparing you for something. ಅಲ್ಲಿ ನಿನಗೆ ದೇವರು ನಿನ್ನ ತಯಾರಿ ಮಾಡ್ತಾ ಇದ್ದಾರೆ. If you are feeling silence of God in your prayer life, I tell you, you are going to bring thunderstorm, rainstorm in the coming days by your prayer. ನೀನು ಪ್ರಾರ್ಥಿಸುವಾಗ ದೇವರ ಮೌನವನ್ನು ನೀನು ಅನುಭವಿಸೋದಾದ್ರೆ ದೇವರ ಬಿರುಗಾಳಿ ಎಂದು ದೊಡ್ಡ ಮಳೆಯನ್ನು ನೀನು ನೋಡುವವನಾಗಿರ್ತೀಯ. Hallelujah.